ನಮಸ್ಕಾರ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ನಿರ್ಣಾಯಕ ದಿನ. ಇವತ್ತೇ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಹಿಂದೆ ಮಧ್ಯಂತರ ಆದೇಶ ಅಥವಾ ಅಂತಿಮ ಆದೇಶ ನೀಡೋ ಸಾಧ್ಯತೆ, ಒಂದು ಎಫ್ಐಆರ್ ನಲ್ಲಿ ರಿಲೀಫ್ ಪಡೆಯೋ ಸಾಧ್ಯತೆ ಇದೆ. ಆದ್ರೆ ಮತ್ತೊಂದು ಎಫ್ಐಆರ್ ನಲ್ಲಿ ರೇವಣ್ಣಗೆ ಕಂಟಕ ತಪ್ಪಿದಲ್ಲ. ಹೊಳೆನರಸೀಪುರ ಕೇಸ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳಿಲ್ಲ. ಆದ್ರೆ ಕೆಆರ್ ನಗರ ಠಾಣೆ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಇದೆ. ಎಸ್ಐಟಿ ಎಸ್ಪಿಪಿಗೂ ಸಹ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಕೋರ್ಟ್ನಿಂದ. ಎಸ್ಐಟಿ ವಕೀಲರು ಸಲ್ಲಿಸುವಂತಹ ಆಕ್ಷೇಪಣೆ ಮೇಲೆ ಈಗ ರೇವಣ್ಣ ಭವಿಷ್ಯ ನಿಂತಿದೆ. 11 ಗಂಟೆಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ವಿಚಾರಣೆ ನಡೆಸಲಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಜಾಮೀನು ಅರ್ಜಿ ವಜಾ ಆದ್ರೆ ರೇವಣ್ಣಗೆ ಸಂಕಟ ಫಿಕ್ಸ್. ಒಂದು ಎಫ್ಐಆರ್ ನಲ್ಲಿ ರಿಲೀಫ್ ಸಿಗುವಂತಹ ಸಾಧ್ಯತೆ ಇದೆ. ಆದ್ರೆ ಮತ್ತೊಂದು ಎಫ್ಐಆರ್ ನಲ್ಲಿ ಸಂಕಷ್ಟ ತಪ್ಪಿದಲ್ಲ. ಹೊಳೆನರಸೀಪುರದಲ್ಲಿ ಏನು ಎಫ್ಐಆರ್ ದಾಖಲಾಗಿತ್ತು ರೇವಣ್ಣ ವಿರುದ್ಧ, ಅದರಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳು ಇಲ್ಲ. ಹಾಗಾಗಿ ಇದರಿಂದ ರಿಲೀಫ್ ಪಡಿಬಹುದು. ಆದ್ರೆ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ 364A ಸೇರಿಸಲಾಗಿದೆ. ಹಾಗಾಗಿ ಇದರಿಂದ ಸಂಕಷ್ಟ ಎದುರಿಸಬೇಕಾಗತ್ತೆ ರೇವಣ್ಣ. ಇವತ್ತು 11 ಗಂಟೆಗೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ 11 ಗಂಟೆಗೆ ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ಎಸ್ಐಟಿ ವಕೀಲರು ಸಲ್ಲಿಸುವಂತಹ ಆಕ್ಷೇಪಣೆ ಮೇಲೆ ಈಗ ರೇವಣ್ಣ ಭವಿಷ್ಯ ನಿರ್ಧಾರ ಆಗಿದೆ. ನಿನ್ನೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾದಂತಹ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದರ ವಿಚಾರಣೆ ಆಯಿತು. ಅಲ್ಲಿ ಜಾಮೀನು ರಹಿತ ಸೆಕ್ಷನ್ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದ್ರು ರೇವಣ್ಣ ಪರ ವಕೀಲರು. ಇವತ್ತು ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಜಾಮೀನಿನ ಅರ್ಜಿ ವಿಚಾರಣೆ ಇವತ್ತು 11 ಗಂಟೆಗಾಗತ್ತೆ. ಹಾಗಾದ್ರೆ ರೇವಣ್ಣಗೆ ಜಾಮೀನು ಸಿಗುತ್ತಾ ಅಥವಾ ಸಂಕಟ ಫಿಕ್ಸ್ ಆಗುತ್ತೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಹೊಳೆನರಸೀಪುರದಲ್ಲಿ ರೇವಣ್ಣ ವಿರುದ್ಧ ದಾಖಲಾದಂತಹ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ಗಳು ಇರಲಿಲ್ಲ. ಆದ್ರೆ ಈ ಸೆಕ್ಷನ್ ಏನಿದೆ, ಕೆಆರ್ ನಗರದಲ್ಲಿ ದಾಖಲಾಗಿರುವಂತಹ ಕೇಸ್ ಏನಿದೆ, ಅದರಲ್ಲಿ ಜಾಮೀನು ರಹಿತ ಸೆಕ್ಷನ್ ಇದೆ. ಹಾಗಾಗಿ ಇವತ್ತು ಜಾಮೀನು ಸಿಗುವಂತಹ ಸಾಧ್ಯತೆ ಎಷ್ಟಿದೆ? ಇಲ್ಲಿ ಎಸ್ಐಟಿ ಪರ ವಕೀಲರ ಏನ್ ಆಕ್ಷೇಪಣೆ ಮಾಡ್ತಾರೆ ಅಥವಾ ಎಸ್ಐಟಿ ಏನ್ ಆಕ್ಷೇಪ ಮಾಡುತ್ತೆ ಅದರ ಮೇಲೆ ಇವತ್ತು ಜಾಮೀನು ನಿರ್ಧಾರ ಆಗಿದೆಯಾ? ಖಂಡಿತ ಪ್ರಗತಿ. ಅಂದರೆ ಇವತ್ತು ಎಚ್.ಡಿ. ರೇವಣ್ಣ ಅವರಿಗೆ ಒಂದು ನಿರ್ಣಾಯಕ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರ ವಿರುದ್ಧ ಈವರೆಗೆ 2 ಎಫ್ಐಆರ್ನ ದಾಖಲು ಮಾಡಿದೆ ಎಸ್ಐಟಿ. ಆ ಒಂದು ಹಿನ್ನೆಲೆಯಲ್ಲಿ ಒಂದರಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ಸ್ ಇರೋದ್ರಿಂದ, ಅಂದರೆ ಅದರಲ್ಲೂ ಕೂಡ ಅಬ್ಸಲ್ಯೂಟ್ ಆಂಟಿಸಿಪೇಟರಿ ಬೇಲ್ ಸಿಕ್ಕಿಲ್ಲ, ಆದರೂ ಕೂಡ ನಾನ್ ಬೇಲೇಬಲ್ ಸೆಕ್ಷನ್ಸ್ ಇರೋದ್ರಿಂದ ಅದರಲ್ಲಿ ಬಂಧನದ ಸಾಧ್ಯತೆ ಇಲ್ಲ ಅನ್ನುವಂಥದ್ದನ್ನು ಕೋರ್ಟ್ನಲ್ಲಿ ವಕೀಲರಿಗೆ ಅಂದರೆ ಒಂದು ರೀತಿ ಆರ್ಗ್ಯುಮೆಂಟ್ ಮಾಡಿದ್ದು. ಮತ್ತು ಕೋರ್ಟ್ ಕೂಡ ಇದರ ಒಂದು ಏನು ಆಂಟಿಸಿಪೇಟರಿ ಬೇಲನ್ನು ಮುಂದುವರಿಸುವಂಥ ಮೇಂಟೈನಬಿಲಿಟಿ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ. ಆದರೆ ಮತ್ತೊಂದು ಕೆಆರ್ ನಗರ ಠಾಣೆಯಲ್ಲಿ ದಾಖಲಾದಂಥ ಎಫ್ಐಆರ್ನಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ಸ್ ಇದೆ. 364 ಇರುವಂಥದ್ದು, 365 ಇರುವಂಥದ್ದು ಕಿಡ್ನ್ಯಾಪ್ ಕೇಸು. ಒಬ್ಬ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿ ಅಜ್ಞಾತ ಸ್ಥಳದಲ್ಲಿಟ್ಟು ಆಕೆ ಎಲ್ಲಿದ್ದಾಳೆ, ಈವರೆಗೂ ಕೂಡ ಏನಾಗಿದ್ದಾಳೆ, ಎಲ್ಲಿದ್ದಾಳೆ, ಯಾವ ಸ್ಥಿತಿಲಿದ್ದಾಳೆ ಅನ್ನುವಂಥದ್ದು ಕೂಡ ಸರಿಯಾದಂಥ ಮಾಹಿತಿಗಳಿಲ್ಲ. ಇಂತಹ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ ಅನ್ನುವಂಥದ್ದು ಪ್ರಮುಖವಾದಂಥ ಆರೋಪ. ಆದರೆ ರೇವಣ್ಣ ಪರ ವಕೀಲರು ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಗಳನ್ನ ಇಟ್ಕೊಂಡು ಆ ಒಂದು ದೂರಿನಲ್ಲಿ, ಆ ಒಂದು ಎಫ್ಐಆರ್ನಲ್ಲಿ ಮಹಿಳೆಯ ಹೆಸರೇ ಇಲ್ಲ ಅನ್ನುವಂಥದ್ದು, ಮತ್ತು ಏನೋ ಇದೆಲ್ಲೋ ರಾಜಕೀಯ ದುರುದ್ದೇಶದಿಂದ ಏನೋ ಈ ರೀತಿಯಾದಂತಹ ಒಂದು ಏನೋ ದೂರನ್ನ ಕೊಡಲಾಗಿದೆ. ಮತ್ತು ರೇವಣ್ಣ ಅವರು ಹೆಸರು ಹೇಳಿದಾನೆ ಕರ್ಕೊಂಡು ಹೋಗುವಂಥ ಆರೋಪಿ, ಆದರೆ ರೇವಣ್ಣ ಪಾತ್ರ ಏನೂ ಇಲ್ಲ ಅನ್ನುವಂಥದ್ದು, ಈ ರೀತಿ ಒಂದಷ್ಟು ಆರ್ಗ್ಯುಮೆಂಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರು. ಆದರೆ ಇದಕ್ಕೆ ನಿಜವಾಗ್ಲೂ ಏನಿದೆ ಸತ್ಯಾಸತ್ಯತೆ ತಿಳ್ಕೊಳ್ಬೇಕು ಅನ್ನೋದಾದರೆ SITಗೆ ಒಂದು ನೋಟಿಸನ್ನು ಕೊಟ್ಟು ಅವರ ವಾದವನ್ನು ಕೇಳಬೇಕು ಅನ್ನುವಂಥದ್ದನ್ನ ಕೋರ್ಟ್ ನೋಟಿಸನ್ನು ಕೊಟ್ಟಿದೆ SITಗೆ. ಇವತ್ತು 11 ಗಂಟೆಗೆ ವಿಚಾರಣೆಗೆ ಬರುತ್ತೆ. ಸೊ ಅದರಲ್ಲಿ ಒಂದು ಕಡೆ ರೇವಣ್ಣ ಪರ ವಕೀಲರು ಒನ್ ಸೈಡೆಡ್ ಆರ್ಗ್ಯುಮೆಂಟ್ ಅನ್ನು ಮಾಡಿ ತಕ್ಷಣಕ್ಕೆ ಇಂಟ್ರಿಮ್ ಬೇಲ್ ಅನ್ನು ಪಡ್ಕೊಳ್ಬೇಕು ಅಂತ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಮತ್ತೆ ಇವತ್ತು ಇಂಟ್ರಿಮ್ ಬೇಲ್ ಅಂದ್ರೆ ನಿನ್ನೆ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಇವತ್ತು ಇಂಟ್ರಿಮ್ ಬೇಲ್ ಅನ್ನು ಕೊಟ್ಟಿದ್ದೆ. ಅದರಲ್ಲಿ ನಾಳೆ ವಿಚಾರಣೆಗೆ ಹಾಜರಾಗ್ತಾರೆ. ಇವತ್ತು ಅಂದ್ರೆ ಏನು ಶನಿವಾರ ಹಾಜರಾಗ್ತಾರೆ, ಇಂಟ್ರಿಮ್ ಬೇಲ್ ಅನ್ನು ಕೊಡಿ ಅಂತುವಂತ ಮನವಿಯನ್ನು ಮಾಡಿದ್ರು. ಆದರೆ
ಕೋರ್ಟ್ ಯಾವುದೇ ಕಾರಣಕ್ಕೂ ಇದನ್ನ ಸಂಪೂರ್ಣವಾಗಿ ಅಂದರೆ ವಾದ ಪ್ರತಿವಾದವನ್ನು ಆಲಿಸದೇ ಈ ರೀತಿಯಾದಂಥ ಆದೇಶವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಬೆಳಿಗ್ಗೆ ಫಸ್ಟ್ ಕೇಸನ್ನು ಇದನ್ನು ತೆಗೆದುಕೊಳ್ಳೋಣ, ಆದರೆ ಅಲ್ಲಿವರೆಗೂ ಯಾವುದೇ ರೀತಿಯಾದ ಎಂಟ್ರಿ ಬೆಲ್ಲನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹೇಳಿದರು. ಹಾಗಾಗಿ ಇವತ್ತು ಏನೋ ಸಂಪೂರ್ಣವಾದ ವಾದ ಪ್ರತಿವಾದ ಆಲಿಸಿದ ನಂತರ SIT ಅವರು ಯಾವ ಅಂಶಗಳನ್ನು ಉಲ್ಲೇಖವನ್ನು ಮಾಡ್ತಾರೆ, ಏನು ಸಾಕ್ಷಿಗಳನ್ನು ಯಾವ ದಾಖಲೆಗಳನ್ನು ಮುಂದೆ ಕೊಡ್ತಾರೆ ಅನ್ನುವಂಥದ್ದು ಪ್ರಮುಖವಾದಂಥ ವಿಚಾರ ಇರುವಂಥದ್ದು. ಅದರ ಮೇಲೆ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ನಿಂತಿರುವಂಥದ್ದು. ಆದರೆ ಇಲ್ಲ ಒಂದು ಕಡೆ ರೇವಣ್ಣ ಪರ ವಕೀಲರು ಈ ಒಂದು ಜಾಮೀನು ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. SIT ಇದರಲ್ಲಿ ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಭಾರಿ ಕುತೂಹಲ ಮೂಡಿಸಿದೆ ಇವತ್ತಿನ ಕೋರ್ಟ್ನಲ್ಲಿ ನಡೆಯುವಂತಹ ವಿಚಾರಣೆ. ಮತ್ತೆ ಇವತ್ತು ಏನಾದರೂ ರಿಲೀಫ್ ಸಿಗದೇ ಇದ್ರೆ HD ರೇವಣ್ಣ ಅವರಿಗೆ ನಿಜಕ್ಕೂ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ ಅಂತಾನೆ ಹೇಳ್ಬೋದು. ರಮೇಶ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ. ಹಾಗಾದ್ರೆ ಇವತ್ತು ರೇವಣ್ಣ SIT ವಿಚಾರಣೆಗೆ ಹಾಜರಾಗ್ತಾರೆ. 2 ನೋಟಿಸ್ ಕೊಟ್ಟರು ವಿಚಾರಣೆಗೆ ಚಕ್ಕರ್ ಹಾಕಿದ್ದಾರೆ ರೇವಣ್ಣ. ಹಾಗಾಗಿ ಇವತ್ತು SIT ಮುಂದೆ ಹಾಜರಾಗುವ ಬಗ್ಗೆ ಹೇಳಿಕೆಯನ್ನ ನೀಡಿದ್ರು ವಕೀಲರು. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರೇವಣ್ಣ ಪರ ವಕೀಲರು ಈ ರೀತಿ ಹೇಳಿಕೆ ಕೊಟ್ಟಿದ್ರು. ಮಧ್ಯಂತರ ಜಾಮೀನು ಸಿಕ್ಕರೆ ಹಾಜರಾಗುವ ಬಗ್ಗೆ ಹೇಳಿಕೆ ನೀಡಿದ್ರು. ಸದ್ಯಕ್ಕೆ KR ನಗರ ಠಾಣೆ FIR ನಲ್ಲಿ ಇನ್ನೂ ಸಹ ರಿಲೀಫ್ ಸಿಕ್ಕಿಲ್ಲ. ಇವತ್ತು ಆದೇಶದ ಬಳಿಕ SIT ಮುಂದೆ ಹಾಜರಾಗುವ ಬಗ್ಗೆ ನಿರ್ಧಾರ ಮಾಡ್ತಾರ. ಹಾಗಾದ್ರೆ ಬಂಧನದ ಭಯದಿಂದ ವಿಚಾರಣೆಗೆ ಗೈರಾಗ್ತಾ ಇದ್ದಾರೆ ರೇವಣ್ಣ. ಕಳೆದ 3-4 ದಿನಗಳಿಂದ ಎಲ್ಲೂ ಸಹ ರೇವಣ್ಣ ಕಾಣಿಸ್ಕೊಂಡಿಲ್ಲ. 2ನೇ ನೋಟಿಸ್ ಅನ್ನ ಸಹ ಕೊಡಲಾಗಿದೆ, ಆದರೆ ರೇವಣ್ಣ ಪತ್ತೆ ಇಲ್ಲ, ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಇವತ್ತು ಜಾಮೀನು ಸಿಕ್ಕಿದ್ದೆ ಆದ್ರೆ ಮಾತ್ರ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರ. ಒಂದು ವೇಳೆ ಜಾಮೀನು ಸಿಕ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಕತೆ ಏನು? ಇವತ್ತು 11 ಗಂಟೆಗೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರಮೇಶ್. ಈಗ ಇವತ್ತು ಜಾಮೀನು ಒಂದು ವೇಳೆ ಸಿಕ್ಲಿಲ್ಲ ಅಂತ ಆದ ಕಾರಣದಲ್ಲಿ ಇವತ್ತು ಹಾಗಾದ್ರೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಕಮ್ಮಿ ಇದೆಯಾ, ಅಥವಾ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಅನ್ನಿಸ್ತಾ ಇದೆಯಾ ರೇವಣ್ಣ ಇವತ್ತು? ಪ್ರಗತಿ, ರೇವಣ್ಣ ಅವರಿಗೆ ಬಂಧನದ ಭೀತಿ ದೊಡ್ಡದಾಗಿ ಕಾಡ್ತಾ ಇದೆ ಅನ್ನುವಂಥದ್ದೇ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಅಂದರೆ ನಿನ್ನೆ ಒಂದು ಆಂಟಿಸಿಪೇಟರಿ ಬೇಲ್ ಅರ್ಜಿಯನ್ನು ವಾಪಸ್ ಪಡ್ಕೊಂಡು ಮತ್ತೊಂದು ತಕ್ಷಣಕ್ಕೆ ಹಾಕಿರುವಂಥದ್ದನ್ನು ನೋಡಿ, ಮತ್ತೆ ಈ 3-4 ದಿನಗಳ ಕಾಲ ಎಲ್ಲೂ ಕಾಣಿಸ್ಕೊಳ್ಳದೆ ಎಲ್ಲೂ ಅಜ್ಞಾತ ಸ್ಥಳದಲ್ಲಿ ಅವಿತು ಕುಳಿತಿರುವಂಥದ್ದು ನೋಡಿದರೆ ರೇವಣ್ಣಗೆ ಬಂಧನದ ಭೀತಿ ಕಾಡ್ತಾ ಇದೆ. SIT ಮುಂದೆ ಹೋದರೆ ನನ್ನನ್ನು ಅರೆಸ್ಟ್ ಮಾಡೇ ಮಾಡ್ತಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಅವರಿಗೆ ಕಂಡು ಬಂದಿದೆ. ಸೊ ಹಾಗಾಗಿ ಒಂದು FIR ನಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿದೆ. ರಿಲೀಫ್ ಅಂದರೆ ಯಾವುದೇ ನಾನ್ ಅವೈಲೇಬಲ್ ಸೆಕ್ಷನ್ಸ್ ಇಲ್ಲ, ನೀವು ಹೋಗಿ ಹಾಜರಾಗಬಹುದು ಅನ್ನುವಂಥದ್ದನ್ನ ಕೋರ್ಟ್ನಲ್ಲಿ ಚರ್ಚೆ ಆದರೂ ಕೂಡ ಮತ್ತೊಂದು ಕೇಸ್ನಲ್ಲಿ ಅಂದರೆ ಕಿಡ್ನಾಪ್ ಕೇಸಲ್ಲಿ ನಾನು ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟತೆ ಅವ್ರಿಗಿದೆ. ಯಾಕೆಂದರೆ ಅಷ್ಟು ಗಂಭೀರವಾದಂಥ ಸೆಕ್ಷನ್ಸ್ 364A ಮತ್ತು 365 ಇರುವಂಥದ್ರಿಂದ ಸೊ ಈ ಕೇಸ್ನಲ್ಲಿ ಅರೆಸ್ಟ್ ಮಾಡೇ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ತಕ್ಷಣಕ್ಕೆ ಇಂಟ್ರಿಮ್ ಬೇಲ್ ಬೇಕು ಮತ್ತು ಆಂಟಿಸಿಪೇಟರಿ ಬೇಲ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಇಮಿಡಿಯೇಟ್ ಅಂದರೆ ವಾದವನ್ನು ಆಲಿಸಿ ಆದೇಶವನ್ನು ಕೊಡಿ ಅಂತೇಳಿ ರೇವಣ್ಣ ಪರ ವಕೀಲರು ಕೂಡ ಒಂದಷ್ಟು ಸಾಕಷ್ಟು ಮನವಿಯನ್ನು ಮಾಡ್ತಿದ್ದಾರೆ. ನನಗೆ ಸಂಜೆ ಕೂಡ ತಕ್ಷಣಕ್ಕೆ ಒಂದು ಸಂಪೂರ್ಣವಾಗಿ ಮಾಡಬೇಕು, ಇಂಟ್ರಿಮ್ ಆಂಟಿಸಿಪೇಟರಿ ಬೇಲ್ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾರೆ. ಆದರೆ ಎರಡೂ ಕಡೆ ನಾನು ವಾದವನ್ನು ಆಲಿಸದೆ ಯಾವುದೇ ರೀತಿಯಾದ ಆದೇಶವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಬೆಳಿಗ್ಗೆ ಫಸ್ಟ್ ಅವರಲ್ಲಿ ಫಸ್ಟ್ ಕೇಸಲ್ಲೇ ತೆಗೆದುಕೊಳ್ಳೋಣ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ 11 ಗಂಟೆಗೆ ವಿಚಾರಣೆಗೆ ಬರುತ್ತೆ. ಬಂದ ನಂತರ ಒಂದು ವೇಳೆ ಜಾಮೀನು ಸಿಕ್ಕಲ್ಲಿ ಮಾತ್ರ ರೇವಣ್ಣ ಅವರು ಹೋಗುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜಾಮೀನು ಸಿಗದೇ ಇದ್ರೆ ಸಿಗದೇನು SIT ಮುಂದೆ ಹೋಗಿದ್ದೆ ಅದರಲ್ಲಿ ಅರೆಸ್ಟ್ ಆಗ್ತಾರೆ, ಅದು ಸ್ಪಷ್ಟವಾಗಿರುವಂಥದ್ದು. ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ಏನು ಆದೇಶ ಆಗುತ್ತೆ ಅದರ ಮೇಲೆ ನಿಂತಿದೆ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಇಲ್ವಂಥದ್ದು. ಒಂದು ವೇಳೆ ಏನಾದರೂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಇವತ್ತು ಸಿಗಲಿಲ್ಲ ಅನ್ನೋಂಥದ್ದಾದರೆ ಅವರು ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ. ಹೈಕೋರ್ಟ್ನಲ್ಲೂ ಕೂಡ ಐಸಿಗೆ ರಜೆ ನಡೀತಾ ಇರುವಂಥದ್ದು, ಅಂದರೆ ವೆಕೇಷನ್ ನಡೀತಾ ಇದೆ. ವಾರದಲ್ಲಿ 2 ದಿನ ಮಾತ್ರ ಕೆಲವು ಬೆಂಚ್ಗಳಿರ್ತದೆ, ಅಲ್ಲಿ ಅರ್ಜೆನ್ಸಿ ಮ್ಯಾಟ್ರ್ಗಳು ಮಾತ್ರ ಅಲ್ಲಿ ಹೋಗಬೇಕಾಗಿರುವಂಥದ್ದು. ಆದರೆ ಅಲ್ಲಿಗೆ ಹೋದರೂ ಕೂಡ ಅವರಿಗೆ ತಕ್ಷಣಕ್ಕೆ ಈ ಒಂದು ಅರ್ಜಿಗಳು ವಿಚಾರಣೆಗೆ ಬಂದು ಆದೇಶಗಳು ಬರುವಂಥ ಸಾಧ್ಯತೆಗಳು ಕಡಿಮೆ. ಹಾಗಾಗಿ ಎಲ್ಲ ಒಂದು ಕಡೆ ಇವತ್ತು ಅವರಿಗೆ ಲಕ್ ಬೈ ಚಾನ್ಸ್ ರಿಲೀಫ್ ಸಿಕ್ಕಿದ್ದೇ ಆದಲ್ಲಿ ಅವರು ಸೇಫ್ ಆಗ್ತಾರೆ. ಇವತ್ತು ಸಿಗದೇ ಹೋದರೆ ಯಾವುದೇ ರಿಲೀಫು ನಿಜಕ್ಕೂ ರೇವಣ್ಣ ಅವರು ಎಲ್ಲ ಒಂದು ಕಡೆ ಅರೆಸ್ಟ್ ಆಗೋದನ್ನ ತಡೆಯುವಂಥದ್ದು ತೀರಾ ಅಂದರೆ ಅರೆಸ್ಟ್ ಆಗೋದನ್ನು ತಡೆಯುವಂಥದ್ದು ಕಷ್ಟ ಇದೆ. ಪ್ರಗತಿ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.